ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ. ಇವತ್ತು 6 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಕೋಬೇಕು ಅಂತ. ನಮ್ಮಮ್ಮ ಇವತ್ತು ಅಮಾವಾಸ್ಯೆ ಪೂಜೆ ಇದೆ, ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊ, ಸ್ವಲ್ಪ ವಿಶೇಷವಾಗಿರುವಂಥ ಅಮಾವಾಸ್ಯೆ ಅಂತ ಹೇಳಿದರು. ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೋಬೇಕು. ನಿನ್ನೆ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇವತ್ತೇ ಸ್ವಲ್ಪ ಬೇಗ ಎದ್ದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆನಾದ್ರೂ ಬೇಕಾಗುತ್ತೆ. ಅಂದರೆ ಈ ರೂಮ್ ಆ ರೂಮ್ಗಳು ಮತ್ತು ಹಾಲು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಆದ್ರೂ ಬೇಕು. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಫೋಟೋ ಎಲ್ಲ ತೆಗೆದು ಫೋಟೋ ಎಲ್ಲ ಒರೆಸಿ, ಹಾಗೆ ದೇವ್ರ ಮನೆ ಪಾತ್ರೆ ಎಲ್ಲ ತೊಳಿಬೇಕು. ತುಂಬ ಜನ ಕೇಳ್ತಾ ಇದ್ರಿ ದೇವ್ರ ಮನೆ ಪಾತ್ರೆಗಳು ಹೆಂಗೆ ತೊಳಿತೀರಾ ಅಂತ. ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ.
ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಸಬೀನಾ ಪುಡಿ ಹಾಗೆ ಸೋಪಿನ ಪುಡಿ ಮತ್ತು ಸ್ವಲ್ಪ ರಂಗೋಲಿ ಪುಡಿ ಇವು ಮೂರನ್ನು ಕೂಡ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ಇನ್ನು ಹಿತ್ತಾಳೆ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಗೊತ್ತೇ ಇರೋದೆ ಹುಣಸೆ ಹಣ್ಣನ್ನು ಹಾಕಿ ಕ್ಲೀನ್ ಮಾಡ್ಕೋತೀನಿ. ಈ ಥರ ಈ ಮೂರನ್ನು ಕೂಡ ಹಾಕಿ ಒಂದೇ ಸತಿ ಹಿಂಗಂದರೆ ಎಷ್ಟು ಚೆನ್ನಾಗಿ ಹೋಗ್ಬಿಡುತ್ತೆ ಗೊತ್ತಾ. ಇನ್ನು ಬೆಳ್ಳಿ ಪಾತ್ರೆ ತೊಳೆಯೋದಕ್ಕೆ ಅಂತ ಎಕ್ಸ್ಟ್ರಾ ಪೌಡರ್ನಾಗಿರ್ಬೋದು ಇಲ್ಲಾಂದರೆ ಲಿಕ್ವಿಡ್ ಥರ ಆಗಿರ್ಬೋದು ಅದ್ಯಾವುದನ್ನು ತೆಕ್ಕೊಂಡು ಇಟ್ಕೊಂಡಿಲ್ಲ ನಾನು. ಈ ಮೂರನ್ನು ಕೂಡ ಹಾಕಿ ವಾಶ್ ಮಾಡ್ಕೋತೀನಿ. ನಾನು ನಿಮಗೆ ತೋರಿಸ್ದೆ ಅಲ್ವಾ, ಅಂದರೆ ಈ ನೈವೇದ್ಯಕ್ಕೆ ಇಟ್ಟಿರ್ತೀವಲ್ವ ಲೋಟ, ಅದು ಯಾವ ಥರ ಸ್ವಲ್ಪ ಕೆಂಚಗಾಗಿತ್ತು. ಅದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಈ ಲೋಟ ತೊಳೆದಿರುವಂಥದ್ದು ಅಂದರೆ ಅದನ್ನು ಉಜ್ಜಿ ಮತ್ತು ನೀರನ್ನೆಲ್ಲ ಹಾಕಿ ತೊಳೆದಿದ್ದೀನಲ್ವ, ಅದು ಯಾವುದೇ ಥರ ಫಾಸ್ಟ್ ಫಾರ್ವರ್ಡ್ ಅಲ್ಲ, ಹಾಗೆ ಎಲ್ಲೂ ಕೂಡ ನಾನು ಕಟ್ ಮಾಡಿಲ್ಲ. ಇನ್ನು ಯಾವುದೇ ಥರ ಕಟ್ ಮಾಡಿ ಪೇಸ್ಟ್ ಮಾಡೋದು ಆ ಥರ ಯಾವುದೂ ಮಾಡಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದೇ ಶಾರ್ಟಲ್ಲಿ ಇಕ್ಕಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ಹಾಗೆ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇದು ಇಲ್ಲ ಅಂತ ಅಂದರೆ ಈಗ ಯೂಶ್ವಲ್ ಆಗಿ ಕೆಲವರು ಸಬೀನಾ ಎಲ್ಲ ಬಳಸೋದಿಲ್ಲ, ಸೋಪ್ ಪೌಡರ್ ಎಲ್ಲ ಬಳಸಲ್ಲ ಅಂತ ಅಂದರೆ ಇನ್ನು ಟೂತ್ ಪೌಡರ್ ಬರುತ್ತಲ್ವ ಅದನ್ನು ಸಹ ಬಳಸ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಆದಷ್ಟು ಈ ಬೆಳ್ಳಿ ಪಾತ್ರೆಗೆ ನೀರನ್ನು ಹಾಕ್ತೇನೆ ಈ ಟೂತ್ ಪೌಡರ್ನ ಹಾಕಿ ಚೆನ್ನಾಗಿ ಉಜ್ಜಿದ್ರೆ ನೀಟಾಗಿ ಹೋಗ್ಬಿಡತ್ತೆ. ಅಕಸ್ಮಾತ್ ಮೊದಲೇ ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದಾದ ನಂತರ ಟೂತ್ ಪೌಡರ್ನ ಹಾಕಿ ಉಜ್ಜಿದ್ರೆ ಅಷ್ಟು ಬೇಗ ಹೋಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ನೀವು ಯಾರಾದರೂ ಅಬ್ಸರ್ವ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕೆಲವೊಂದು ಜಾಸ್ತಿ ಚಿತ್ರ ಇರುವಂಥದ್ದು, ಜಾಸ್ತಿ ಡಿಸೈನ್ ಎಲ್ಲ ಇರುತ್ತಲ್ವ, ಎಕ್ಸಾಂಪಲ್ ಹೇಳಬೇಕು ಅಂದರೆ ವಿಗ್ರಹಗಳಾಗಿರ್ಬೋದು, ಹಾಗೆ ಈ ಅರಿಶಿನ ಕುಂಕುಮದ ಬಟ್ಲಿದೆ ನಮ್ಮ ಮನೆಯಲ್ಲಿ, ತುಂಬ ಡಿಸೈನ್ ಇದೆ ಅದರಲ್ಲಿ. ಆ ಥರದ್ರಲ್ಲೆಲ್ಲ ನೀಟಾಗಿ ಹೋಗೋದಿಲ್ಲ. ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಟೂತ್ ಬ್ರಷ್ನ ಇಟ್ಕೊಂಡಿದ್ದೀನಿ. ಇದು ಹೊಸದು, ಅದನ್ನೇ ಇಟ್ಕೊಂಡಿದ್ದೀನಿ. ನೀಟಾಗಿ ಸ್ವಲ್ಪ ಟೂತ್ ಪೌಡರ್ನೆಲ್ಲ ಹಾಕಿ ವಿಗ್ರಹಗಳಿಗೆ ಟೂತ್ ಪೌಡರ್ನೇ ಹಾಕಿ ಉಜ್ಜಿಸ್ತೀನಿ ನಾನು. ಚೆನ್ನಾಗಿ ಹೋಗುತ್ತೆ. ಸೈಡಲ್ಲೆಲ್ಲ ಎಲ್ಲೇ ಏನೇ ಇದ್ರೂ ಕೂಡ ನೀಟಾಗಿ ಹೋಗಿಬಿಡತ್ತೆ ಅಂತ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಈ ಥರ ದೇವ್ರ ಪಾತ್ರೆಗಳನ್ನ ವಾಶ್ ಮಾಡ್ಕೋತೀನಿ. ದೇವ್ರ ಪಾತ್ರೆಗಳನ್ನ ತೊಳೆಯೋವಾಗ ಸಿಂಕ್ನಲ್ಲಿ ಯಾವುದೇ ಪಾತ್ರೆಗಳನ್ನೂ ಕೂಡ ಇಡೋದಿಲ್ಲ. ದೇವ್ರ ಪಾತ್ರೆಗಳನ್ನ ಎಲ್ಲ ಸೆಪ್ರೇಟಾಗಿ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡಿರ್ತೀನಿ. ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಬ್ರಷ್ ಆಗಿರ್ಬೋದು ಅದನ್ನೆಲ್ಲ ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಅದನ್ನು ಮಾತ್ರ ಬಳಸ್ಕೊಂಡು ದೇವ್ರ ಪಾತ್ರೆಗಳಾಗಿರ್ಬೋದು, ಹಾಗೆ ದೇವ್ರ ವಿಗ್ರಹಗಳಾಗಿರ್ಬೋದು ಮತ್ತು ದೇವ್ರ ಫೋಟೋಗಳು ಎಲ್ಲದಕ್ಕೂ ಸೆಪ್ರೇಟಾಗೇ ಬಟ್ಟೆಗಳನ್ನ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಇವಾಗ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗಿತ್ತು. ಇನ್ನೇನು ಒಂದು ಅರ್ಧ ಗಂಟೆ ಇತ್ತು ಪೂಜೆ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಸೊ ಹಾಗಾಗಿ ಬೇಗನೆ ಪೂಜೆನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಮಾತ್ರ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಶೂಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನು ಒಲೆಗೂ ಕೂಡ ಪೂಜೆ ಮಾಡಬೇಕಲ್ವ, ಅದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಬೆಳಗಿನ ತಿಂಡಿಗೋಸ್ಕರ ಅಂತ ಪೈನಾಪಲ್ ಕೇಸರಿ ಬಾತ್ನ ಮಾಡಿ ಉಪ್ಪಿಟ್ಟನ್ನ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ.
ನಾರ್ಮಲಾಗಿ ಕೇಸರಿ ಭಾತ್ ಮಾಡ್ಕೋತೀವಲ್ವ ಅದೇ ಥರನೇ, ಆದರೆ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಈ ಪೈನಾಪಲ್ನ ಹಾಕ್ಕೊಳ್ಳೋದು. ಪೈನಾಪಲ್ ಕೇಸರಿ ಭಾತ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಮಾತ್ರ. ಇವಾಗೆಲ್ಲ ಎಸೆನ್ಸ್ ಸಿಗುತ್ತೆ. ನಾನು ಕೆಲವೊಂದು ಸಾರಿ ಪೈನಾಪಲ್ ಏನೂ ಸಿಕ್ಕಿಲ್ಲ ಅಂತಂದರೆ ಪೈನಾಪಲ್ ಕೇಸರಿ ಭಾತ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಎಸೆನ್ಸ್ನ ತಂದು ಇಟ್ಕೊಂಡಿದ್ದೀನಿ. ಒಂದು ಡ್ರಾಪ್ ಹಾಕ್ಕೊಂಡ್ರೆ ಸಾಕು, ಸೇಮ್ ಫ್ಲೇವರ್, ಫ್ರೇಗ್ರೆನ್ಸ್ ಎಲ್ಲ ಬರುತ್ತೆ. ಕೆಲವ್ರಿಗೆ ಆ ಎಸೆನ್ಸ್ ಸ್ವಲ್ಪನೂ ಕೂಡ ಇಷ್ಟ ಆಗಲ್ಲ, ಟೇಸ್ಟ್ ಗೊತ್ತಾಗ್ಬಿಡುತ್ತೆ ಇದು ಎಸೆನ್ಸ್ ಹಾಕಿ ಮಾಡಿರೋದು, ಪ್ರಾಪರ್ ಪೈನಾಪಲ್ ಹಾಕಿ ಮಾಡಿರೋದಲ್ಲ ಅಂತ. ಆದ್ರೂ ಅಪರೂಪಕ್ಕೆ ತಿಂದರೆ ಏನೂ ತೊಂದರೆ ಇಲ್ಲ ಅಂತ ಅನಿಸುತ್ತೆ. ಇವಾಗ ಪೈನಾಪಲ್ ಇತ್ತು, ಸೊ ಹಾಗಾಗಿ ಪೈನಾಪಲ್ ಕೇಸರಿ ಭಾತ್ ಮಾಡೋಣ ಅಂತಲೇ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಪೈನಾಪಲ್ ತಿನ್ನೋದೆಷ್ಟು ಚೆಂದನೋ, ಪೈನಾಪಲ್ ಕೇಸರಿ ಭಾತ್ ತಿನ್ನೋದೆಷ್ಟು ಚೆಂದನೋ, ಇದನ್ನು ಕಟ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ. ಸುತ್ತ ಒಳ್ಳೆ ಮುಳ್ಮುಳ್ ಥರ ಇರುತ್ತೆ. ಅದು ಕಟ್ ಮಾಡಾದ್ಮೇಲೂ ಕೂಡ ಈ ಸೈಡ್ಸಲ್ಲೆಲ್ಲ ಸ್ವಲ್ಪ ಮುಳ್ಮುಳ್ ಥರ ಇರುತ್ತಲ್ವ, ಅದನ್ನೆಲ್ಲ ತೆಗಿಬೇಕು. ಇದಕ್ಕೇ ಜಾಸ್ತಿ ಟೈಮ್ ತೊಗೊಳುತ್ತೆ. ನನಗಂತೂ ಕಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಆದ್ರೂ ಹೆಂಗೋ ನನಗೆ ಬಂದಂಗೆ ಕಟ್ ಮಾಡ್ಕೋತೀನಿ. ಹಾಗೆ ಸ್ವಲ್ಪ ಪೈನಾಪಲ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಪೈನಾಪಲ್ನ ಪ್ಯೂರಿ ಮಾಡ್ಕೊಂಡು ಸೇರಿಸ್ಕೋತೀನಿ. ಸೊ ಆವಾಗ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೇಸರಿ ಭಾತ್ ಜೊತೆ. ಹಾಗೆ ಮಧ್ಯದಲ್ಲಿ ಒಂದೊಂದು ಪೈನಾಪಲ್ ಸಿಗ್ತಾ ಇರುತ್ತೆ ಕೇಸರಿ ಭಾತ್ನ ತಿನ್ನೋವಾಗ, ಅದು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಹಾಗೆ ಏನೋ ಒಂಥರ ಇನ್ನೂ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೋತೀನಿ. ಕೆಲವರು ಕಂಪ್ಲೀಟಾಗಿ ಪ್ಯೂರಿ ಮಾಡಿಕೊಂಡು ಕೇಸರಿ ಭಾತ್ನ ಮಾಡಿಕೊಂಡ್ರೆ, ಇನ್ನು ಕೆಲವರು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ತುಪ್ಪದಲ್ಲಿ ಹುರಿದು ಆ ಥರ ಸಹ ಮಾಡ್ಕೋತಾರೆ. ಎರಡು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಇದು ಕೂಡ ಚೆನ್ನಾಗಿರುತ್ತೆ. ಇವತ್ತು ಪೈನಾಪಲ್ ಕೇಸರಿ ಭಾತ್ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ, ಯಾಕೆಂದರೆ ನಾರ್ಮಲಾಗಿ ಕೇಸರಿ ಭಾತ್ ಮಾಡೋ ಹಾಗೆ ಅಲ್ವಾ, ಸೊ ಹಾಗಾಗಿ ಅದನ್ನೇನು ಶೇರ್ ಮಾಡ್ತಾ ಇಲ್ಲ. ಇವಾಗ ಪ್ಯೂರಿ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇನ್ನು ಆಲ್ರೆಡಿ ನಾನು ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ರವೆನೆಲ್ಲ ಹುರಿದು ಇಟ್ಕೊಂಡಿರ್ತೀನಿ. ನೋಡಿ, ಈ ಥರ ಪೂಜೆ ಟೈಮ್ನಲ್ಲಿ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಏನಾದರೂ ಲೇಟ್ ಆಗಿಬಿಟ್ಟಿತ್ತು ಅಂತ ಅಂದ್ಕೊಳ್ಳಿ, ಆ ಟೈಮ್ನಲ್ಲೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ರವೆ ಎಲ್ಲ ಹುರಿದಿಟ್ಕೊಂಡಿದ್ರೆ. ಅದಕ್ಕೆ ಅಂತ ಅಲ್ಲ, ಟೋಟಲ್ ಆಗಿ ಅಡುಗೆ ಮಾಡ್ಕೊಳ್ಳೋವಾಗ ತುಂಬಾ ಈಸಿ ಆಗುತ್ತೆ. ಎಲ್ಲನೂ ಕೂಡ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಅಂತ ನನ್ನ ಅನಿಸಿಕೆ. ಕೆಲವೊಂದು ಸಾರಿ ಮಾಡ್ಕೋಬೋದು, ಕೆಲವೊಂದು ಸಾರಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಟೈಮ್ ಇತ್ತು ಅಂದಾಗ ಡೆಫಿನೆಟ್ಲಿ ಮಾಡಿಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಬೆಳಗಿನ ಟೈಮ್ನಲ್ಲಂತೂ ಡೆಫಿನೆಟ್ಲಿ. ಹಾಗೆಯೇ ಉಪ್ಪಿಟ್ಟು ಜೊತೆ ಕೇಸರಿ ಭಾತ್ ಒಳ್ಳೆ ಕಾಂಬಿನೇಷನ್ ಅಲ್ವಾ. ಅದನ್ನು ಉಪ್ಪಿಟ್ಟು ಕೇಸರಿ ಭಾತ್ ಅಂತ ಹೇಳೋದೇ ಚೆಂದ. ಯೂಶಲ್ ಆಗಿ ಹಳ್ಳಿಗಳಲ್ಲೆಲ್ಲ ಮದುವೆ ಮಾಡಿದಾಗ ಬೆಳಗಿನ ಟೈಮ್ನಲ್ಲಿ ಉಪ್ಪಿಟ್ಟು ಕೇಸರಿ ಭಾತು ಚಿತ್ರಾನ್ನ ಮಾಡೋರು. ಯಾರಿಗೆಲ್ಲ ಗೊತ್ತು, ಯಾರಿಗೆಲ್ಲ ನೆನಪಿದೆ, ಅದ್ರ ಜೊತೆ ಸ್ವಲ್ಪ ಖಾರ ಬುಂದಿ ಹಾಕೋರು, ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಚೌಚೌ ಭಾತ್ ಅಂದರೆ ಉಪ್ಪಿಟ್ಟು ಕೇಸರಿ ಭಾತ್ ಅಂತ ಯಾರಿಗೆಲ್ಲ ಗೊತ್ತಿತ್ತು? ನನಗಂತೂ ಕಾಲೇಜ್ ಟೈಮ್ನಲ್ಲಿ ಅದು ಕ್ಯಾಂಟೀನಲ್ಲಿ ಗೊತ್ತಾಗಿದ್ದು. ಚೌಚೌ ಭಾತ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ಚೌಚೌ ಭಾತ್ ಅಂದರೆ ನಾವು ಯೂಶಲ್ ಆಗಿ ಸಣ್ಣ ಮಿಕ್ಸರ್ ಬರುತ್ತಲ್ವ, ಅಂದರೆ ಈ ಮಸೂರ್ ದಾಲ್ ಎಲ್ಲ ಹಾಕಿ ಸಣ್ಣ ಮಿಕ್ಸರ್ ಇರುತ್ತಲ್ವ, ಅದಕ್ಕೆ ನಾವು ಚೌಚೌ ಅಂತ ಇದ್ವಿ ಊರಲ್ಲೆಲ್ಲ. ಯಾವಾಗ ಕಾಲೇಜ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಆದಾಗ ಕ್ಯಾಂಟೀನಲ್ಲಿ ಒಂದು ಸಾರಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಚೌಚೌ ಭಾತ್ ಅಂತ ಆರ್ಡರ್ ಮಾಡಿದಾಗ ಅವ್ರು ಉಪ್ಪಿಟ್ಟು ಕೇಸರಿ ಭಾತ್ ಕೊಟ್ಟರು. ಅಯ್ಯೋ, ಚೌಚೌ ಭಾತ್ ಅಂದರೆ ಇದಾ ಅಂತ ಅನಿಸ್ತಿತ್ತು. ಅಂದರೆ ಆವಾಗಲೇ ಗೊತ್ತಿತ್ತು, ಬಟ್ ತುಂಬ ಜನಕ್ಕೆ ಆರ್ಡರ್ ಮಾಡೋ ತನಕ ಗೊತ್ತೇ ಇರೋದಿಲ್ಲ ಚೌಚೌ ಭಾತ್ ಅಂದರೆ ಉಪ್ಪಿಟ್ಟು ಕೇಸರಿ ಭಾತ್ ಅಂತ. ಈ ಥರ ಎಕ್ಸ್ಪೀರಿಯನ್ಸ್ ಯಾರಿಗಾದರೂ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ಸೈಡಲ್ಲಿ ಕಾಫಿನೂ ಸಹ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸಾರಿ ಈ 2 ಒಲೆ ಇರುವಂಥ ಸ್ಟವ್ ಸಾಕೇ ಆಗಲ್ಲ ಅಂತ ಅನಿಸುತ್ತೆ, ಇನ್ನೂ 2 ಒಲೆ ಇರಬೇಕು ಅಂತ ಅನಿಸುತ್ತೆ. ಕೆಲವೊಂದು ಸಾರಿ ಇದೆರಡೇ ಸಾಕಲ್ವಾ ಅಂತ ಅನಿಸ್ತಿರುತ್ತೆ. ಜಾಸ್ತಿ ಏನಾದ್ರೂ ಮಾಡ್ಕೋಬೇಕಾದಾಗ ಬೇಕಾಗುತ್ತೆ ಸಮ್ಟೈಮ್ಸ್. ಇನ್ನು ನಾರ್ಮಲ್ ಆಗಿ ಉಪ್ಪಿಟ್ಟು ಎಲ್ಲರಿಗೂ ಗೊತ್ತೇ ಇದೆ ಮಾಡೋದು, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಆದಷ್ಟು ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದಾಗ ಬನ್ಸಿ ರವೆನೇ ಬಳಸೋದು, ಹಾಗೆ ತರಕಾರಿ ಹಾಕಿ ಮಾಡೋದು. ನನ್ನ ಹಸ್ಬೆಂಡ್ಗೆ ಆ ಥರ ಇಷ್ಟ. ಆದರೆ ನನಗೆ ಬಿಳಿ ರವೆಲಿ ಮಾಡುವಂಥ ಉಪ್ಪಿಟ್ಟು ತುಂಬಾ ಇಷ್ಟ ಆಗುತ್ತೆ. ಅದು ಯಾವ ಥರ ಅಂತ ಅಂದರೆ ಪ್ಲೇನಾಗಿ ಮಾಡುವಂಥದ್ದು. ಅದಕ್ಕೆ ಯಾವುದೇ ಥರ ತರಕಾರಿ ಏನೂ ಹಾಕಬಾರ್ದು. ಬರೀ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ರೆ, ಇಲ್ಲಾಂದರೆ ಒಣಗಿರುವಂಥ ಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಬೇಕು ಅಂದರೆ ಕಾಯಿ ತುರಿ, ಅಷ್ಟೇ. ಈ ಥರ ಮಾಡುವಂಥ ಉಪ್ಪಿಟ್ಟು, ಅದು ಬಿಳಿ ರವೆಯಲ್ಲಿ ಮಾಡುವಂಥ ಉಪ್ಪಿಟ್ಟು, ಅಂದರೆ ವೈಟ್ ಕಲರೇ ಇರಬೇಕು ಉಪ್ಪಿಟ್ಟು ಸಹ. ಆ ಥರ ಉಪ್ಪಿಟ್ಟು ನಂಗೆ ತುಂಬಾ ಇಷ್ಟ. ಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳೋದು, ಒಳ್ಳೆ ಟೇಸ್ಟ್ ಬರುತ್ತೆ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋಂಥ ಉಪ್ಪಿಟ್ಟು, ಅದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಬಟ್ ಆ ಥರ ಉಪ್ಪಿಟ್ಟು ಸಾಮಾನ್ಯವಾಗಿ ಯಾರಿಗೂ ಕೂಡ ಇಷ್ಟ ಆಗಲ್ಲ, ಆದರೆ ನನಗೆ ಆ ಥರ ಇಷ್ಟ. ನಮ್ಮ ಮನೆಯಲ್ಲಿ ಆ ಥರ ತಿನ್ನಲ್ಲ, ಬನ್ಸಿ ರವೆನೇ ಹಾಕಿ ಮಾಡಬೇಕು ಉಪ್ಪಿಟ್ಟು ಮಾಡೋದಾದರೆ. ಹಾಗೆ ತರಕಾರಿನೂ ಸಹ ಜಾಸ್ತಿ ಹಾಕಿ ಮಾಡಬೇಕು. ಆ ಥರ ಬನ್ಸಿ ರವೆ ಉಪ್ಪಿಟ್ಟನ್ನ ಇವತ್ತು ಮಾಡ್ತಾಯಿದ್ದೀನಿ. ರೆಸಿಪಿ ಸಹ ಶೇರ್ ಮಾಡ್ತೀನಿ.
ಅತ್ತೆಗೂ ಕೂಡ ಕಾಫಿ ಮಾಡಿಕೊಟ್ಟು ಇವಾಗ ನಾನು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು. ಆದರೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಬಿಡೋಣ, ಒಟ್ಟಿಗೆ ತಿಂಡಿ ಜೊತೆಗೇ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಅದು ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸಿ ಅದು ಸ್ವಲ್ಪ ಚಿಟಪಟ ಅಂದಿದ ನಂತರ ಕಡಲೆಬೇಳೆನ ಹಾಕ್ಕೋತೀನಿ. ಕಡಲೆಬೇಳೆ ಹಾಕ್ಕೊಂಡ್ರೆ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಕೆಲವರು ಅಂದರೆ ನಮ್ಮಮ್ಮನ ಮನೆಯಲ್ಲಿ ಹೆಂಗೆ ಮಾಡ್ತಾರೆ ಉಪ್ಪಿಟ್ಟನ್ನ ಅಂತಂದರೆ, ಉಪ್ಪಿಟ್ಟು ಏನಾದರೂ ಮಾಡ್ತಾರೆ ನಾಳೆ ಅಂತ ಗೊತ್ತಾದರೆ ಒಣ ಬಟಾಣಿನ ನೆನೆಸಿಟ್ಟು ಸೇರಿಸ್ಕೋತಾರೆ. ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟಿಗೆ, ಸಕ್ಕತ್ತಾಗಿರುತ್ತೆ ಒಣ ಬಟಾಣಿ ಹಾಕಿ ಮಾಡ್ಕೊಳ್ಳುವಂಥ ಉಪ್ಪಿಟ್ಟು. ಇವಾಗ ಕಡಲೆಬೇಳೆ ಹಾಕಿದ ನಂತರ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಶುಂಠಿನ ಸೇರಿಸಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೋತೀನಿ. ಈ ಹಂತದಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೋತೀನಿ, ಈರುಳ್ಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಅಂತ. ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗಬೇಕು, ಹಾಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಬೀನ್ಸ್ನ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ತರಕಾರಿನ ಕೆಲವರು ಸೆಪರೇಟಾಗಿ ಬೇಯಿಸ್ಕೊಂಡು ಸಹ ಸೇರಿಸ್ಕೋತಾರೆ, ಆ ಥರ ಸಹ ಮಾಡ್ಕೋಬೋದು. ಇಲ್ಲ ಒಗ್ಗರಣೆಗೇ ತರಕಾರಿನ ಹಾಕಿ ಇಲ್ಲೂ ಕೂಡ ಫ್ರೈ ಮಾಡಿಕೊಂಡು ಉಪ್ಪಿಟ್ಟನ್ನ ಮಾಡ್ಕೋಬೋದು. ಹಾಗೆಯೇ ಕಾಳೇನಾದರೂ ಹಾಕ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವಾಗ ಅವರೆಕಾಳು ಉಪ್ಪಿಟ್ಟು ಮಾಡ್ಕೋತೀವಲ್ವ, ಆ ಟೈಮ್ನಲ್ಲಿ ಸೆಪ್ರೇಟಾಗಿ ಬೇಯಿಸ್ಕೊಂಡು ಅಂದರೆ ತರಕಾರಿ ಕಾಳನ್ನೆಲ್ಲ ಸೆಪ್ರೇಟಾಗಿ ಬೇಯಿಸ್ಕೊಂಡು ಸಹ ಸೇರಿಸ್ಕೋಬೋದು. ಇವಾಗ ತರಕಾರಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದ ನಂತರ ಟೊಮ್ಯಾಟೋನು ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿರ್ತೀನಿ. ಇವಾಗ ಇದು ಕುದೀತಾ ಇರಲಿ ಅಷ್ಟರಲ್ಲಿ ಅವಾಗಲೇ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಅಷ್ಟರಲ್ಲಿ ಇದು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆಲ್ರೆಡಿ ರವೆ ಎಲ್ಲ ಹುರಿದಿಟ್ಕೊಂಡಿರ್ತೀನಲ್ವ, ಅದನ್ನೆಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೋತಾ ಇರ್ತೀನಿ. ಅಂದರೆ ಯಾವ್ದ್ಯಾವ್ದು ಎತ್ತಿಟ್ಕೋಬೇಕು ಅಂದರೆ ಬಳಸ್ಕೊಳ್ಳೋದು ಯಾವ್ದ್ಯಾವ್ದಿದೆ, ಅದ್ರ ಜೊತೆ ಮುಗ್ದಿರೋದು ಯಾವ್ದ್ಯಾವ್ದಿದೆ ಅಂತ. ಚಿಕ್ಕ ಅಡುಗೆ ಮನೆ ಆಗಿರೋದ್ರಿಂದ ಅವಾಗಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ, ಯಾಕೆಂದರೆ ಸ್ವಲ್ಪ ಸ್ಪೇಸ್ ಕಡಿಮೆ ಇರುತ್ತಲ್ವ, ಹಾಗಾಗಿ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಕೇಸರಿ ಬಾತ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಗೋಡಂಬಿನೆಲ್ಲ ಬಿಡಿಸಿ ಎತ್ತಿಟ್ಕೋತಾ ಇದ್ದೀನಿ. ಇದು ತುಂಬ ಇರುತ್ತಲ್ವ, ಅಂದರೆ ಎರಡು ಅಂಟ್ಕೊಂಡಿರುತ್ತಲ್ವ ಹೋಲ್ ಗೋಡಂಬಿ, ಆ ಥರದನ್ನ ತರಿಸ್ಕೊಂಡಿರ್ತೀನಿ. ಅದೇ ಥರ ಹಾಕ್ಕೊಂಡ್ರೆ ಒಂದೇ ಕಡೆ ಇರುತ್ತೆ, ಒಂದೇ ಸತಿ ಸಿಕ್ಬಿಡುತ್ತೆ, ಚೆನ್ನಾಗಿಯೂ ಇರೋದಿಲ್ಲ ತಿನ್ನೋದಕ್ಕೆ ಅಂತ ಅದನ್ನು ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ದ್ರಾಕ್ಷಿ ಬೇಕಲ್ವ, ಅದನ್ನು ಕೂಡ ಎತ್ತಿಟ್ಕೊಂಡು ಅದನ್ನು ಯಾವ್ಯಾವ ಜಾಗದಲ್ಲಿ ಏನೇನು ಇಟ್ಕೋಬೇಕು ಅದನ್ನೆಲ್ಲ ಸೇರಿಸ್ಬಿಡ್ತೀನಿ. ಅಷ್ಟರಲ್ಲಿ ಇದು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇವಾಗ ಹುರಿದಿರುವಂಥ ಬನ್ಸಿ ರವನ ಇದರೊಳಗಡೆ ಸೇರಿಸ್ಕೊಳ್ಳೋದು. ನಾನು ಯೂಶಲಿ ಹೇಗೆ ಅಂತಂದರೆ ಯಾವುದನ್ನು ಕೂಡ ಅಳತೆ ಮಾಡ್ಕೊಳ್ಳೋದಿಲ್ಲ, ಕಣ್ಣಳ್ತೆಲೇ ಮಾಡ್ಕೋತೀನಿ. ಅಡುಗೆ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ ಕಣ್ಣಳ್ತೆಲ್ಲೇ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಇಷ್ಟು ನೀರಿಗೆ ಎಷ್ಟು ರವೆ ಹಾಕಬೇಕು ಅಂತ. ಹಾಗಾಗಿ ಅಳತೆ ಏನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನೋಡಿ ಕರೆಕ್ಟಾಗಿರುತ್ತೆ. ನಮ್ಮನೆಯಲ್ಲಿ ಪುಡಿ ಪುಡಿಯಾಗಿ ಉಪ್ಪಿಟ್ಟನ್ನ ತಿನ್ನೋದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಮಾಡಿದ್ರೆ ತಿಂತಾರೆ. ಸೊ ಹಾಗಾಗಿ ಅದೇ ಥರನೇ ಮಾಡ್ಕೋತೀನಿ. ಕೊನೆಯಲ್ಲಿ ಇವಾಗ ರವೆ ಎಲ್ಲ ಬೆಂದಿರುತ್ತಲ್ವ, ಈ ಹಂತದಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಉಪ್ಪಿಟ್ಟಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿರುತ್ತೆ ಉಪ್ಪಿಟ್ಟು ಟೇಸ್ಟ್ ಮಾತ್ರ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಟೊಮ್ಯಾಟೊ ಹಾಕಿರ್ತೀವಿ ಹುಳಿಗೋಸ್ಕರ, ಆದರೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ, ಇನ್ನೂ ಸಖತ್ತಾಗಿರುತ್ತೆ. ಇವಾಗ ಇದಾಗಿತ್ತು ಬೆಳಗಿನ ತಿಂಡಿ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ರಾಸರೀಸ್ನೆಲ್ಲ ಆರ್ಡರ್ ಮಾಡಿದ್ದೆ, ಅದು ಸಹ ಬಂದಿತ್ತು. ಅದನ್ನೆಲ್ಲ ಇವಾಗ ಎತ್ತಿಟ್ಕೋಬೇಕು. ಇನ್ನು ಕ್ಲೀನ್ ಸಹ ಮಾಡ್ಕೋಬೇಕು. ಬೆಳಿಗ್ಗೆ ತಂದಿರೋವಂಥದ್ದು ಇದು, ಅಂದರೆ ಬೆಳಿಗ್ಗೆನೇ ಆರ್ಡರ್ ಮಾಡಿದ್ದೆ, ನಿನ್ನೆ ನೈಟೇ ಆರ್ಡರ್ ಮಾಡಿದ್ದೆ. ಬೆಳಿಗ್ಗೆ 5ರಿಂದ 6 ಗಂಟೆ ಒಳಗಡೆ ಬರುತ್ತೆ ಅಂತ ಹೇಳಿದರು. ಬಂದಿತ್ತು, ನಾನು ಪೂಜೆ ಮಾಡೋ ಟೈಮ್ಗೆ ಬಂದಿತ್ತು. ಅದು ಒಂದು ಟೆನ್ಷನ್ ಸಮ್ಟೈಮ್ಸ್, ಅಯ್ಯೋ ಆರ್ಡರ್ ಮಾಡಿದ್ದೀನಿ, ಪೂಜೆ ಬೇರೆ ಮಾಡ್ತಾಯಿದ್ದೀನಿ, ಕಾಲಿಂಗ್ ಪಿಕ್ ಮಾಡೋದು ಅಂತ ಅನಿಸ್ತಿರುತ್ತೆ. ಆ ಟೈಮ್ನಲ್ಲಿ ಬಂದಿದ್ದು. ಅದನ್ನೆಲ್ಲ ತೊಗೊಂಡು ಬಂದು ಎತ್ತಿಟ್ಟಿರಲಿಲ್ಲ. ಇವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೋಬೇಕು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.